ಶಬರಿಮಲೆಯ ಒಂದು ಪವಿತ್ರವಾದಂತಹ ಒಂದು ಯಾತ್ರೆಯನ್ನು ಕೈಗೊಂಡಿರತಕ್ಕಂತಹ ಭಕ್ತರೇ, ನಿಮಗೆ ನನ್ನ ಒಂದು ಭಕ್ತಿಪೂರ್ವಕವಾದಂತಹ ಸ್ವಾಗತ. ನೀವು ದೇವರ ದರ್ಶನಕ್ಕೆ ಅಂತ ಹೊರಟಿರ್ತಕ್ಕಂತಹ ಈ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ನಿಮ್ಮ ಪಯಣ ಏನಪ್ಪ ಅಂತಂದರೆ ಕರ್ನಾಟಕದ ಮೂಲಕ ಹಾದೋಗ್ತದೆ. ಈ ಒಂದು ಪುಣ್ಯ ಭೂಮಿಯಲ್ಲಿ ನಿಮ್ಮ ಸಂಚಾರ ನಿಜವಾಗ್ಲೂ ಕೂಡ ಸುಗಮವಾಗಿರಲಿ ಅಂತ ನಾವು ಕೂಡ ಬಯಸ್ತೇವೆ. ಆದರೆ ಇತ್ತೀಚೆಗೆ ಅಂದರೆ ಇವತ್ತು ಕಂಡು ಬಂದಂತಹ ದೃಶ್ಯವೊಂದು ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸು ಕೂಡ ನೋವು ಉಂಟು ಮಾಡಿದೆ ಸ್ನೇಹಿತರೆ. ನಮ್ಮ ನಾಡಿನ ಧ್ವಜ ಅದೊಂದು ಕೇವಲ ಒಂದು ಬಟ್ಟೆಯ ತುಣುಕಲ್ಲ, ಅದು ನಮ್ಮ ಅಸ್ಮಿತೆ. ನಮ್ಮ ನಾಡಿನ ಒಂದು ಸಿರಿಗನ್ನಡದ ಬಾವುಟವನ್ನು ವಾಹನಗಳ ಮೆಟ್ಟಿಲುಗಳ ಹತ್ತಿರ ಕಟ್ಟಿ ಚಪ್ಪಲಿ ಹಾಕಿದ ಕಾಲಿನಿಂದ ತುಳಿಯುತ್ತಾ ಒಂದು ಪ್ರಯಾಣ ಮಾಡೋದು ಅಂತಂದರೆ ನಿಜವಲ್ಲೂ ಕೂಡ ಒಂದು ಬೇಸರದ ಸಂಗತಿ ಸ್ನೇಹಿತರೆ. ಕನ್ನಡ ನಾಡಿನ ಒಂದು ಭುವನೇಶ್ವರಿಯ ಈ ಒಂದು ಕೆಂಪು ಹಳದಿಯ ಧ್ವಜ ನಮ್ಮ ನಾಡಿನ ಹೆಮ್ಮೆ, ನಮ್ಮ ಸಂಸ್ಕೃತಿಯ ಒಂದು ಸಂಕೇತ. ಇದನ್ನು ತುಳಿಯುವುದು ಅಂದರೆ ನಮ್ಮ ನಾಡನ್ನೇ ಅಪಮಾನಿಸಿದಂತೆ ಸ್ನೇಹಿತರೆ. ನಿಮ್ಮ ವಾಹನಗಳಲ್ಲಿ ಕನ್ನಡ ಬಾವುಟವನ್ನು ಬಳಸುವಾಗ ಅದನ್ನು ವಾಹನದ ಮೆಟ್ಟಿಲುಗಳ ಒಂದು ಕೆಳಭಾಗದಲ್ಲಿ ಅಥವಾ ಕಾಲು ತಾಗುವ ಜಾಗದಲ್ಲಿ ಕಟ್ಟಬೇಡಿ. ಅದನ್ನು ವಾಹನದ ಮೇಲ್ಭಾಗದಲ್ಲಿ ಎತ್ತರವಾಗಿ ಗೌರವಯುತವಾಗಿ ನೆಲೆಗೊಳಿಸಿ. ದೇವರ ದರ್ಶನಕ್ಕೆ ಹೋಗುವ ನೀವು ಭಕ್ತಿ ಹಾದಿಯಲ್ಲಿ ಸಾಗುವಾಗ ನಾಡಿನ ಸಂಸ್ಕೃತಿಯನ್ನು ಗೌರವಿಸುವುದು ಕೂಡ ಒಂದು ರೀತಿಯ ಪುಣ್ಯದ ಕೆಲಸವೇ ಅಲ್ವಾ? ನಮ್ಮ ನಾಡಿನ ಬಾವುಟ ಒಂದು ಏನಪ್ಪ ಅಂತಂದರೆ ಒಂದು ನಾಡಿನ ಒಂದು ಮಣ್ಣಿನ ಒಂದು ನೀರಿನ ಮತ್ತು ಭಾಷೆಯ ಒಂದು ಪ್ರತೀಕ. ಅದನ್ನು ಕೆಳಗೆ ಹಾಕುವ ಬದಲು ಶಿರದ ಮೇಲೆ ಗೌರವದಿಂದ ಹಾರಾಡಲು ಬಿಡಿ. ನಾವು ಭಿನ್ನ ಭಾಷೆ ಸಂಸ್ಕೃತಿಯಾದವರು ಕೂಡ ಈ ಭೂಮಿ ನಮಗೆಲ್ಲರೂ ಕೂಡ ಆಶಯ ನೀಡಿದೆ. ಆ ಆಶಯದ ನೀಡಿದ ಒಂದು ಬಾವುಟವನ್ನು ಗೌರವಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಗೌರವ ಮತ್ತು ಧರ್ಮ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆಗಳು ಯಾವತ್ತೂ ಕೂಡ ಮರುಕಳಿಸಬಾರ್ದು ಸ್ನೇಹಿತರೆ ಅಂತ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎ ಅಬ್ದುಲ್ ಮಾಲಿಕ್ರವರು ಎಲ್ಲರಿಗೂ ಕೂಡ ಯಾತ್ರಾರ್ಥಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ನಿಮ್ಮ ಯಾತ್ರೆ ಸುಖಕರವಾಗಿರಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಶಬರಿಮಲೆ ಯಾತ್ರಿಕರು ಇವತ್ತು ಒಂದು ವ್ಯಾನ್ಗೆ, ಅದರ ಒಂದು ಗಾಡಿಗೆ ಒಂದು ಕಾಲಿಗೆ ಒಂದು ಕನ್ನಡದ ಬಾವುಟವನ್ನು ಒಂದು ಕೆಳಗಡೆ ಹಾಕಿ ಅದನ್ನು ಮೇಲೆ ಮೆಟ್ಟಿಲು ಥರ ಹತ್ಕೊಂಡು ಹೋಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ನಾವು ಕನ್ನಡಾಂಬೆಯನ್ನು, ಕನ್ನಡ ಭುವನೇಶ್ವರಿಯನ್ನು ನಾವು ಆರಾಧಿಸ್ತೀವಿ, ಗೌರವಿಸ್ತೀವಿ, ಪೂಜೆ ಮಾಡ್ತೀವಿ. ಹಾಗಾಗಿ ಕನ್ನಡದ ಬಾವುಟವನ್ನು ಆ ಕಡೆಯಿಂದ ಬರ್ತಕ್ಕಂಥವರು ಶಬರಿಮಲೆ ಯಾತ್ರಿಕರು ಈ ಥರ ಮಾಡ್ತಾರೆ. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿದೆ, ನಾನು ವಿಡಿಯೋ ತುಣುಕುಗಳನ್ನು ನೋಡಿದೆ. ಶಬರಿಮಲೆ ಯಾತ್ರಿಕರು ಹೋಗುವಂಥ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಒಂದು ಮುಖ್ಯವಾದ ವಿಷಯ ಏನಂದರೆ, ಚಾಲಕರಾಗಲಿ ಆ ವಾಹನದ ಮಾಲೀಕರಾಗಲಿ ಈ ಕೆಂಪು ಹಳದಿ ಬಟ್ಟೆಯನ್ನು ಹಿಂದುಗಡೆದ ಮುಂದುಗಡೆ ಕಟ್ತಾ ಇದ್ದಾರೆ. ಒಂದು ಬಾಗಿಲು ತೆಗೆದುಬಿಟ್ಟು ಕಾಲು ಮಡಗಿ ಹತ್ತೆ ಜಾಗದಲ್ಲೂ ಕಟ್ಟಿರುವಂಥದ್ದು ನಿಜಕ್ಕೂ ಅದು ಬೇಸರದ ಸಂಗತಿ. ಯಾಕಂದರೆ ಅದು ಕೆಂಪು ಹಳದಿ ಬಾವುಟ ಬಟ್ಟೆ ಮಾತ್ರ ಅಲ್ಲ, ಅದು ನಮ್ಮ ಕನ್ನಡ ಬಾವುಟದ ಸಂಕೇತವಾಗಿದೆ. ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಆ ಒಂದು ಬಟ್ಟೆಯನ್ನು ಬಾವುಟವನ್ನು ಕಟ್ಟುವಾಗ ಗಮನವಿರಲಿ. ಯಾಕಂದರೆ ಕಾಲು ತಾಕುವಂಥ ಚಪ್ಪಲಿ ಕಾಲಲ್ಲೇ ಅವರು ಮಡಿಕೊಂಡು ಕತ್ತಿರ್ತಕ್ಕಂಥದ್ದು ಗಮನಿಸಿದೆ ವಿಡಿಯೋನಲ್ಲಿ. ಅಕಸ್ಮಾತಾಗಿ ಏನಾದರೂ ಗೊತ್ತಿಲ್ಲದೆ ಆ ಒಂದು ಕೆಂಪು ಹಳದಿ ಬಟ್ಟೆಗೆ ಚಪ್ಪಲಿ ಕಾಲು ನಿಜಕ್ಕೂ ಭಾಳ ಒಂದು ಬೇಸರ ಸಂಗತಿ ಆಗುತ್ತೆ. ಹಾಗಾಗಿ ದಯಮಾಡಿ ನಾನು ಎಲ್ಲರೂ ಮನವಿ ಮಾಡ್ಕೊಳ್ತೇನೆ, ಇದ್ರ ಮೇಲೆ ಸ್ವಲ್ಪ ಗಮನ ಇಡಿ. ಆದಷ್ಟು ಸಾಧ್ಯವಾದಷ್ಟು ಬಾವುಟವನ್ನು ಅತ್ಯಂತ ಗೌರವದಿಂದ ಕಟ್ಕೊಂಡು ಹೋಗಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಯಾಕಂದರೆ ಅಂತಾರಾಜ್ಯವಾದ ಅಂದರೆ ಕೇರಳ ರಾಜ್ಯಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅದಲ್ಲದೆ ಕೆಲವು ವಾಹನಗಳಲ್ಲಿ ಈ ಹರಿದಿರತಕ್ಕಂತಹ ಬಾವುಟವನ್ನು ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಆ ಒಂದು ಹೊಗೆ ತುಂಬಿ ಕೆಂಪು ಹಳದಿ ಕಪ್ಪಾಗಿರ್ತಕ್ಕಂಥದ್ದು ಹಲವು ನಾನು ವಾಹನಗಳಲ್ಲಿ ಕಂಡಿದ್ದೇನೆ. ದಯಮಾಡಿ ಇದ್ರ ಮೇಲೆ ಗಮನ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಬೇಕು. ಓಕೆ ಸರ್, ಧನ್ಯವಾದ.